ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೂ ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಮಂಗಳವಾರದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಸೊ ಇವಾಗ ಕಿಚನಲ್ಲಿ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಇನ್ನು ಆವತ್ತಿನ ದಿನ ಶಾವಿಗೆ ಉಪ್ಪಿಟ್ಟನ್ನು ಮಾಡೋಣ ಅಂತ ಹೇಳಿ ಎಲ್ಲ ತಯಾರಿನ ಮಾಡ್ಕೊತಾ ಇದೆ. ಯೂಶಲಾಗಿ ಸ್ವಲ್ಪ ಜನ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಫುಲ್ ಶಾವಿಗೆ ತುಂಬ ಬೆಂದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಥರ ಮೆಥಡಲ್ಲಿ ಮಾಡಿದ್ರೆ ತುಂಬ ಉದುದ್ರಾಗಿ ಶಾವಿಗೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಒಂದು ಕಡಾಯಿಗೆ ತರಕಾರಿನ ಬೇಯಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಅನಿಲ್ ಶಾವಿಗೆ ಪಟ್ನನ ಯೂಸ್ ಮಾಡ್ತಾಯಿದ್ದೀನಿ. 2 ಪ್ಯಾಕೆಟಷ್ಟು ಅನಿಲ್ ಶಾವಿಗೆ ಪಟ್ನನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಜಸ್ಟ್ 1 ನಿಮಿಷ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಸಪ್ರೇಟಾಗಿ ನೀರಿನಿಂದ ಅದನ್ನು ಸಪ್ರೇಟ್ ಮಾಡ್ಕೊಬೇಕು. ಮಾಡ್ಕೊಂಡಿದ್ದ ತಕ್ಷಣ ಅದಕ್ಕೆ ತಣ್ಣೀರನ್ನು ಹಾಕಬೇಕು. ಸೊ ನಾವು ತಣ್ಣೀರು ಹಾಕಿದ್ರೆ ಅದು ಉದುದ್ರಾಗಿ ಬರುತ್ತೆ, ಹಾಗೆ ಸೋಸ್ಕೊಂಡ್ರೆ ಅಷ್ಟು ಉದುದ್ರಾಗಿ ಬರೋದಿಲ್ಲ. ನೋಡಿ, ಈ ರೀತಿ 1 ನಿಮಿಷ ನೀಟಾಗಿ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ಬಿಸಿ ನೀರಲ್ಲಿ ಸ್ವಲ್ಪ ಮಟ್ಟಿಗೆ ಬೇಯುತ್ತೆ ಅಷ್ಟು. ಶಾವಿಗೆನ ಜಾಸ್ತಿ ಬೇಯಿಸಲಿಕ್ಕೆ ಹೋಗಬಾರ್ದು. ನಾವೇನಾದರೂ ಉರಿ ಕೊಟ್ಟು ಕುದಿಸಿದ್ವಿ ಅಂತ ಅಂದರೆ ಅದು ಬೆಂದೋಗ್ಬಿಡುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾನು ತಣ್ಣೀರಲ್ಲಿ ಸ್ವಲ್ಪ ನೀರನ್ನು ಬಿಟ್ಟಿದ್ದೆ, ಹಾಗಾಗಿ ಉದುದ್ರಾಗಿ ಆಗಿದೆ ತರಕಾರಿ ಜೊತೆಗೆ ಶಾವಿಗೆ. ಇನ್ನು ನಮ್ಮ ಫ್ರೆಂಡ್ ಒಬ್ಬರು ಊರಿಂದ ನುಗ್ಗೆ ಸೊಪ್ಪನ್ನ ಕೊಟ್ಟು ಕಳಿಸಿದ್ರು. ಆಲ್ರೆಡಿ ಬಿಡಿಸಿಟ್ಟಿರೋ ಅಂಥ ನುಗ್ಗೆ ಸೊಪ್ಪು, ಹಾಗಾಗಿ ಅಮ್ಮನ ಮನೆಗೆ ಕೊಡೋಣ ಅಂತ ಹೇಳಿ ಕವರ್ ಕಟ್ಟಿಟ್ಟಿದ್ದೀನಿ. ಇನ್ನು ಇಲ್ಲಿ ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಕಡಲೆಬೇಳೆ ಫ್ರೈ ಆಗಿದೆ ಅಂದಮೇಲೆ ಈರುಳ್ಳಿನ ಹಾಕ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೇಕಾಗುತ್ತೆ. ಶಾವಿಗೆ ಉಪ್ಪಿಟ್ಟಿಗೆ ಯಾವುದೇ ಥರ ಪುಡಿ ಆಗಲಿ, ಅಂದರೆ ಚಿಲ್ಲಿ ಪೌಡರ್ ಆಗಿರಲಿ, ಪೆಪ್ಪರ್ ಪೌಡರ್ ಆಗಿರಲಿ ಬಳಸೋದಿಲ್ಲ. ಹಸಿಮೆಣ್ಸಿನ್ಕಾಯಿ ನಾವೇನು ಹಾಕ್ತೀವಿ ಅದೇ ಖಾರ ಕೊಡುತ್ತೆ. ಸೊ ನೋಡಿ, ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಒಟ್ಟಿಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಶಾವಿಗೆ ಹಾಕ್ತೀನಿ ಅಲ್ವಾ ನೆಕ್ಸ್ಟು, ಅದರ ಅಳತೆಗೂ ನೋಡಿಕೊಂಡು ಒಟ್ಟಿಗೆ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೊಬೇಕು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಈ ರೀತಿ ಶಾವಿಗೆನ ಹಾಕ್ಕೊಬೇಕಾಗುತ್ತೆ. ಒಟ್ಟಿಗೆ ಹಾಕ್ಕೊಬಾರ್ದು. ಈ ರೀತಿ ನಾನು ಹಾಕ್ತಾಯಿದ್ದೀನಿ ಅಲ್ವಾ, ಈ ರೀತಿ ಕೈನಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹಾಕ್ಕೊಬೇಕಾಗುತ್ತೆ. ಶಾವಿಗೆ ತರಕಾರಿ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಕಡಾಯಿ ಚಿಕ್ಕದಾಯಿತು ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿನೇ ಸ್ವಲ್ಪ ನಿಧಾನವಾಗೇ ಮಾಡ್ತಿದ್ದೆ. ಯಾಕೆಂತಂದರೆ ಸ್ವಲ್ಪ ಸ್ಪೀಡಾಗಿ ಮಾಡಿದ್ರೆ ಶಾವಿಗೆ ಏನಿರುತ್ತೆ ಅದೆಲ್ಲ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ, ಜೊತೆಗೆ ಸೈಡಲ್ಲೆಲ್ಲ ಬಿದ್ದೋಗ್ಬಿಡುತ್ತೆ. ನಾನು ಆಗಲೇ ಹೇಳಿದೆ ಅಲ್ವಾ, ಕಡಾಯಿ ಚಿಕ್ಕದಾಗಿ ಇರೋದನ್ನು ತೊಗೊಂಡಿದ್ದೀನಿ ಅಂತ, ಹಾಗಾಗಿನೇ ಸ್ವಲ್ಪ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಬೇಕು. ಬೇಡ ಅನ್ನೋರು ಸ್ಕಿಪ್ ಮಾಡಿ. ಆ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಚಿಕ್ಕ ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗಿರೋವಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸುಮಾರು ಜನ ಹೇಳ್ತಾರೆ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಮುದ್ದೆ ಆಗಿಬಿಡುತ್ತೆ, ಮಾಡೋದಕ್ಕೆ ಆಗೋದಿಲ್ಲ, ಯಾವ ಥರ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಸ್ವಲ್ಪ ಬಿಸಿ ನೀರಿಗೆ ಹಾಕ್ಬಿಟ್ರೆ ಬೆಂದೋಗ್ಬಿಡುತ್ತೆ ಅಂತ. ನೋಡಿ,
ಬಿಸಿ ನೀರಿಗೆ ಹಾಕಿಬಿಟ್ಟು ನಾವು ಅದನ್ನು ಕುದಿಸ್ಬಾರ್ದು, ಆಫ್ ಮಾಡ್ಕೊಂಬಿಡಬೇಕು. ಸ್ಟವ್ ಆಫ್ ಮಾಡಿ ಶಾವಿಗೆನ ಹಾಕ್ಕೊಬೇಕು. ಜಸ್ಟ್ ಒಂದು 2 ನಿಮಿಷ, 2 ನಿಮಿಷನೂ ಬೇಕಾಗೋದಿಲ್ಲ, 1 ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಒಂದು ತೂತು ಬೋಸಿನಲ್ಲಿ ಸೋಸ್ಕೊಂಡು ಅದಕ್ಕೆ ತಣ್ಣೀರನ್ನ ಹಾಕ್ಬಿಟ್ರೆ ಶಾವಿಗೆ ಉಪ್ಪಿಟ್ಟು ತುಂಬಾ ಉದ್ದುದ್ರಾಗಿ, ಶಾವಿಗೆ ಎಲ್ಲ ಉದ್ದುದ್ರಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿದಾಗ. ಇನ್ನು ಕಿಚನಲ್ಲಿ ಟಿಫನ್ ಕೆಲಸ ಏನೋ ಮುಗೀತು. ಅದಾದಮೇಲೆ ಸ್ವಲ್ಪ ಮೆಂತ್ಯ ಮುದ್ದೆ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ಒಂದು 7:30ಗೆಲ್ಲ ಬಿಸಿಲು ಬೀಳುತ್ತೆ, ಎದುರು ಬಿಸಿಲು. ಅಂದರೆ ಇವಾಗ ಸಮ್ಮರ್ ಇರೋದ್ರಿಂದ ಬಿಸಿಲಂತೂ ತುಂಬ ಚೆನ್ನಾಗಿ ಬರ್ತಿದೆ. ಹಾಗಾಗಿ ಮೆಂತ್ಯ ಮುದ್ದೆಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಸಾಮಗ್ರಿ ತರಿಸಿದ್ದೆ ಅಲ್ವಾ, ಅದನ್ನೆಲ್ಲ ಈಚೆ ಬಿಸಿಲಿಗೆ ಇಟ್ಟಿದ್ದೆ. ಈ ಥರ ಉದ್ದಿನಕಾಳು, ಮೆಂತ್ಯ, ಗೋಧಿ, ರಾಗಿ ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಅಂದರೆ ಮೆಂತ್ಯ ಮುದ್ದೆ ಹಿಟ್ಟು ಏನು ಮಾಡ್ತೀವಿ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ಬಿಸಿಲಿಗೆ ಇಟ್ಟು ಬಂದೆ. ಇನ್ನು ಆ ಕೆಲಸಗಳೆಲ್ಲ ಸ್ವಲ್ಪ ಮಾಡೋದಿತ್ತು. ಹಾಗಾಗಿ ಫಸ್ಟು ಇವರು ಆಫೀಸ್ಗೆ, ಸ್ಕೂಲ್ಗೆ ಎಲ್ಲ ಹೊರಟ್ಬಿಟ್ರೆ ನೆಕ್ಸ್ಟು ನಾನು ಆ ಕೆಲಸನ ಮಾಡ್ಕೊಬೋದಲ್ವ ಅಂದ್ಬಿಟ್ಟು, ಸೊ ಅವ್ರ ಟೈಮು ಆಗ್ತಿತ್ತಲ್ವ, ಅದಕ್ಕೋಸ್ಕರ ಲಂಚ್ ಬಾಕ್ಸ್ ಎಲ್ಲ ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವ್ರಿಗೂ ಟಿಫನ್ನ ಹಾಕ್ಕೊಟ್ಟೆ ಮಾಡಲಿಕ್ಕೆ. ಇನ್ನು ಅವ್ರ ಆಫೀಸ್ಗೆ, ಸ್ಕೂಲ್ಗೆ ಹೊರಟಾದ್ಮೇಲೆ ನಾನು ಟಿಫನ್ನ ಮಾಡಿಕೊಂಡು ಪಾಪಗೂ ಟಿಫನ್ನೆಲ್ಲ ಮಾಡಿಸಿ ಇನ್ನು ನೆಕ್ಸ್ಟ್ ಕೆಲಸನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬೇಗ ಎದ್ದಿದೆ ಅಲ್ವಾ, ಹಂಗಾಗಿ ಮನೆ ಒಳಗಡೆ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಆಗೋಗಿತ್ತು. ಸೊ ಹಂಗಾಗಿನೇ ಇವತ್ತು ಏನಿದೆ ಕಾಳುಗಳೆಲ್ಲ ಇಟ್ಕೊಂಡ್ಬಿಡೋಣ ಮೆಂತ್ಯ ಮುದ್ದೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಈ ಅಂಗಡಿಯಿಂದ ನಾವು ಸಾಮಾನುಗಳನ್ನ ತರಿಸಿದ್ರೆ ಅದನ್ನು ಡೈರೆಕ್ಟಾಗಿ ನಾವು ಹಾಗೆ, ಅಂದರೆ ಹುಡಿ ಸಾಮಾನಾದರೂ ಅಷ್ಟೇ, ಅಂದರೆ ಪುಡಿ ಏನು ಮಾಡ್ತೀವಿ ಆ ಸಾಮಾನಾದರೂ ಅಷ್ಟೇ, ಅಥವಾ ಪ್ರತಿ ತಿಂಗಳು ತರಿಸೋವಂಥ ಗ್ರಾಸರಿ ಅಂದರೆ ಕಾಳುಗಳಾಗಿರ್ಬೋದು, ಅದನ್ನೆಲ್ಲ ನಾವು ಪ್ರಾವಿಷನ್ ಸ್ಟೋರಿಂದ ತರಿಸಿದಾಗ ಡೈರೆಕ್ಟಾಗಿ ಹಾಗೆ ಅದನ್ನು ಬಳಸಲಿಕ್ಕೆ ಆಗೋದಿಲ್ಲ. ಒಂದಲ್ಲ 2 ಸಲ ಈ ರೀತಿ ಜಲ್ಡಿ ಹಿಡ್ದು ಒಂದು ಸಲ ಕೇರಿ ಸೋಸ್ಕೊಬೇಕಾಗುತ್ತೆ. ಉಳ್ಕಿರೋ ಸಾಧ್ಯತೆ ಇರುತ್ತೆ, ಕೆಲವೊಂದು ಟೈಮು ಹುಳು ಇರುತ್ತೆ. ಇದನ್ನೆಲ್ಲ ನಾವು ನೋಡ್ಕೊಬೇಕು, ಹಾಗಂಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಈ ಕೆಲಸನ ಮಾಡ್ಕೊತಾ ಇದೆ. ಅದರಲ್ಲೂ ಇದು ಹಿಟ್ಟು ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಹಾಕಬೇಕು. ತುಂಬ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಮಾಡಲಿಕ್ಕೆ. ಅದಕ್ಕೋಸ್ಕರ ಇವತ್ತು ಹೆಂಗಿದ್ರೂ ಮನೆ ಕೆಲಸಗಳೆಲ್ಲ ಮುಗಿದಿದೆ. ಇದನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಇನ್ನೊಂದು ದಿನ ನೆಕ್ಸ್ಟು ಅದನ್ನು ಹುರಿದು ಬೀಸ್ಕೊಂಬರೋದಕ್ಕೆ ಸರಿ ಹೋಗುತ್ತೆ ಅಂತ. ಇನ್ನು ಮೆಂತ್ಯ ಮುದ್ದೆ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಹೆಣ್ಮಕ್ಳು ಆಗಿನ ಕಾಲದಲ್ಲಿ ಈಗಲೂ ಅಷ್ಟೇ ಮಾಡಿಕೊಡ್ತಾರೆ. ಬಟ್ ಆದರೆ ಎಷ್ಟೊಂದು ಜನ ಇದನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಮಗಂತೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಕಡೆ ಹೆಣ್ಮಕ್ಳು ಗಟ್ಟಿಮುಟ್ಟಾಗಿ ಚೆನ್ನಾಗಿರಲಿ ಅಂತ ಹೇಳಿ ಮೈ ನೆರೆದಾಗ ಈ ಮೆಂತ್ಯ ಮುದ್ದೆನ ಮಾಡಿ ಕೊಡೋರು. ಬಟ್ ನಾನು ಆವಾಗ ತುಂಬ ಇಷ್ಟಪಟ್ಟು ತಿಂತಿದ್ದೆ. ನನಗೆ ಇವಾಗಲೂ ಅಷ್ಟೇ ಮೆಂತ್ಯ ಮುದ್ದೆ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಬೇಕು ಅಂದಾಗ ನಾನು ಹೊರಗಡೆಯಿಂದ ಹಿಟ್ಟನ್ನು ತರಿಸ್ಕೊಳ್ಳೋದಿಲ್ಲ. ಅಂದರೆ ಹೊರಗಡೆ ಮೆಂತ್ಯ ಹಿಟ್ಟು ಸಿಗುತ್ತೆ, ಈಗ ಆನ್ಲೈನಲ್ಲೆಲ್ಲ ಮಾಡ್ತಾರೆ. ನಾವು ಅದನ್ನು ಬೇಕಂದರೆ 1 kg 2 kg ಈ ಥರ ತರಿಸ್ಕೊಂಡು ನಾವು ಬಳಸ್ಕೊಬೋದು. ಬಟ್ ಆದರೆ ಇದಕ್ಕೆ ಏನೇನು ಐಟಮ್ಗಳು ಹಾಕ್ತಾರೆ ಅದೆಲ್ಲ ನನಗೆ ಗೊತ್ತಿರೋದ್ರಿಂದ ನಾನು ಹೇಗಿದ್ದರೂ ಫ್ರೀ ಇರ್ತೀನಿ. ಹಂಗಾಗಿ ಮನೆಯಲ್ಲೇ ನಾನೇ ಹಿಟ್ಟನ್ನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಮೈ ನೆರೆದಿರೋ ಅಂಥ ಹೆಣ್ಮಕ್ಳಿಗೆ ಕೊಡೋದ್ರಿಂದ, ಬಾಣಂತಿಯರಿಗೆಲ್ಲ ಕೊಡೋದ್ರಿಂದ ಒಂಥರ ತೋಳು ಬಲ, ಸೊಂಟಕ್ಕೆ ಬಲ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು ಎಲ್ಲ ಈಚೆ ಪ್ಯಾಸೇಜೆಲ್ಲ ಸ್ವಲ್ಪ ಕಾಳುಗಳೆಲ್ಲ ಸೋಸಿದ್ದೀನಿ ಅಲ್ವಾ, ನೋಡಿ ಕೆಳಗಡೆ ಬಿದ್ದಿರೋದೆಲ್ಲ ಉಳ್ಕಿರೋಂಥ ಕಾಳುಗಳು. ನಾವೇನಾದರೂ ಹಾಗೆ ಎತ್ತಿಟ್ಕೊಂಡ್ಬಿಟ್ರೆ ನಾವು ಅದೆಲ್ಲ ಸೇರಿಸಿ ಮಾಡ್ದಾಗಿರುತ್ತೆ. ಸೊ ಅದೆಲ್ಲ ಮುಗಿಸಿ ಇನ್ನು ಕಿಚನಲ್ಲಿ ಸ್ವಲ್ಪ ಟಿಫನ್ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡಿದ್ದು ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಸೊ ಅದೆಲ್ಲ ಆದಮೇಲೆ ನೋಡಿ ಹೀಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಏನಾದರೂ ಒಂದು ಮಾಡ್ತಾ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಸರಿ ಸ್ವಲ್ಪ ಮ್ಯಾಟೆಲ್ಲ ಹಾಕೋದಿತ್ತಲ್ವ, ಹಂಗಾಗಿ ಮ್ಯಾಟ್ನ ಹಾಕಿ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಒಬ್ಬರು ಅಕ್ಕ ನನಗೆ ಕೊಟ್ಟಿದ್ದರು. ಸೊ ನಾನು ಲೈವಲ್ಲಿ ಮ್ಯಾಟ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೆ. ಅದನ್ನು ನೋಡಿ ಅವರೂ ಮ್ಯಾಟ್ ಹಾಕ್ಕೊಡೋದಕ್ಕೆ ಕೊಟ್ಟೋಗಿದ್ರು. ಅವ್ರದ್ದು ಒಂದು 3 ಮ್ಯಾಟ್ ಏನೋ ಕಂಪ್ಲೀಟ್ ಆಗಿತ್ತು, ಇನ್ನೂ 2 ಮ್ಯಾಟ್ ಹಾಕಬೇಕಿತ್ತು.
ಸರಿ ಅಂತ ಹೇಳಿಬಿಟ್ಟು ಅದನ್ನು ಮಾಡಿಬಿಡೋಣ, ಫ್ರೀ ಇದ್ದೀನಲ್ವ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಮೆಂತ್ಯಗೆ ಏನಿದೆ, ಮೆಂತ್ಯ ಮುದ್ದೆಗೆ ಕಾಳುಗಳನ್ನೆಲ್ಲ ಸೋಸಿಟ್ಟಿದ್ದೀನಿ. ಬಟ್ ರಾಗಿ ಸೋಸಲಿಕ್ಕೆ ನನಗೆ ಬರೋದಿಲ್ಲ. ಹಾಗಾಗಿ ಒಬ್ರಿಗೆ ಹೇಳಿದ್ದೆ, ಅವ್ರು ಸೋಸ್ಕೊಡ್ತೀನಿ ಅಂತ ಅಂದಿದ್ರು. ಅವ್ರು ಅದನ್ನು ಸೋಸ್ಕೊಟ್ಟಾದಮೇಲೆ ನೆಕ್ಸ್ಟ್ ಡೇ ನಾನು ಅದನ್ನು ಹುರಿದು ಬೀಸ್ಕೊಂಬರೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಆ ಕೆಲಸನ ಅಲ್ಲಿಗೆ ಹೋಲ್ಡ್ ಮಾಡಿಟ್ಟೆ. ಸೊ ಈಗ ಮ್ಯಾಟ್ ಆಗ್ತಾಯಿದೆ. ಮ್ಯಾಟೆಲ್ಲ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಬೇಗ ಬೇಗ ಕೊಟ್ಬಿಡೋಣ ಅವ್ರಿಗೆ. ಒಂದು ಕೊಟ್ಟೋಗಿದ್ದಾರೆ ಅಂದರೆ ಅದನ್ನು ಅವ್ರಿಗೆ ತಲುಪಿಸೋವರೆಗೂ ಸಮಾಧಾನ ಆಗೋದೇ ಇಲ್ಲ. ಸೊ ಇನ್ನೊಂದು ಮ್ಯಾಟ್ ಏನೋ ಪೆಂಡಿಂಗ್ ಇತ್ತು, ಅದನ್ನು ಹಾಕಿ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮ್ಯಾಟನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಮ್ಯಾಟ್ ಯಾವ ಥರ ಬಂದಿದೆ ಅಂತ. ಹಳೆ ಸೀರೆಯಿಂದ ಹೊಸ ಮ್ಯಾಟ್ ಹಾಕಿರೋದು ತುಂಬಾ ಚೆನ್ನಾಗಿದೆ. ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಫೈನಲ್ ಆಗಿ ಅವ್ರು ಕೊಟ್ಟಿರೋಂಥ ಸೀರೆನಲ್ಲಿ 4 ಮ್ಯಾಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಒಂದು ಮ್ಯಾಟ್ ಹಾಕೋದಿದೆ, ಅದನ್ನು ಸಹ ಮುಗಿಸ್ಬೇಕು. ಇಷ್ಟೆಲ್ಲ ಕೆಲಸ ಮಾಡೋಷ್ಟರೊಳಗಡೆ ಸಂಜೆ ಆಗೇ ಹೋಯಿತು. ಈಚೆ ಅಂತೂ ಎಲ್ಲೂ ಹೋಗಲಿಕ್ಕೆ ಮನಸ್ಸೇ ಇರಲಿಲ್ಲ. ಹಾಗಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಮನೆಗೇ ಮಸಾಲೆ ಪೂರಿನ ತಂದುಕೊಟ್ಟಿದ್ರು. ಮಸಾಲೆ ಪೂರಿ ಜೊತೆಗೆ ಸ್ವಲ್ಪ ಟೀನ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಯಿತು. ಸೊ ಇದಾಗಿತ್ತು ಮಂಗಳವಾರದ ಕಂಪ್ಲೀಟ್ ನನ್ನ ಒಂದು ರೊಟೀನು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.